ನರೇಂದ್ರನಾಥ್ ದತ್ ಮುಂದುವರೆದ ಭಾಗ. ಹರಮೋಹಿನಿ ಮತ್ತು ಸ್ವರ್ಣಮಯಿ ಒಂದು ಕೋಣೆಯಲ್ಲಿ ಆಟ ಆಡಲು ಚಿಕ್ಕ ಮನೆ ಮಾಡಿ ಆಟಿಕೆ ಸಾಮಾನುಗಳ ಜೊತೆ ಆಟ ಆಡ್ತಾ ಇದ್ರು. ಹೊರಗಡೆಯಿಂದ ನರೇನ್ ಓಡಿ ಬಂದು ಅವರ ಈ ಮನೆಯನ್ನು ನೋಡದೆ ತುಳಿದಾಡ್ಕೊಂಡು ಓಡಿ ಹೋದ. ಇದರಿಂದ ಅವರ ಆಟಿಕೆ ಎಲ್ಲ ಚೆಲ್ಲಾಪಿಲ್ಲಿ ಆಯಿತು. ಆದರೆ ಈ ಅಕಸ್ಮಾತ್ ಆದ ಕೆಲಸದಿಂದ ಅವನು ಎಷ್ಟೊಂದು ಖುಷಿಯಾಗಿದ್ನು ಅಂದರೆ ಅವನು ಆ ಮಂಚದ ಮೇಲೆ ಹತ್ತಿ ಜಿಗಿಯಲು ಶುರು ಮಾಡಿದ. ಮತ್ತೆ ಹೋಗಿ ಆ ಕಿಟಕಿಯ ಕಂಬಿಗಳನ್ನು ಹಿಡಿದು ಜೋತ್ ಬಿದ್ದ. ಹರಮೋಹಿನಿ ಮತ್ತು ಸ್ವರ್ಣಮಯಿ ಸಿಟ್ಟಿನಿಂದ ಅವನನ್ನು ನೋಡಿದ್ರು. ದುಷ್ಟ, ನಿಲ್ಲು, ನಿನಗೆ ಈಗಲೇ ಬುದ್ಧಿ ಕಲಿಸ್ತೇನೆ. ಇವನಂತೂ ಅಸುರನ ಹಾಗೆ ಬಂದು ಯಜ್ಞ ನಾಶ ಮಾಡುವ ಹಾಗೆ ಬಂದು ಎಲ್ಲ ನಾಶ ಮಾಡ್ತಾನೆ, ರಾಕ್ಷಸ್. ಹೀಗೆ ಅವನನ್ನು ಹಿಡಿಯಲು ಕಿಟಕಿ ಹತ್ತಿರ ಬರುತ್ತಿರೋದನ್ನು ನೋಡಿ ತಲ್ದಿಂಬನ್ನು ಅವರ ಮೇಲೆ ಎಸೆದ. ಮತ್ತು ಆ ಏಟಿಗೆ ಇಬ್ಬರೂ ಕೆಳಗೆ ಬಿದ್ದಿದ್ದನ್ನು ನೋಡಿ ನಕ್ಕು ಉಳಿದ ಚಾದರ್ ಮತ್ತು ಉಳಿದ ಬಟ್ಟೆಗಳನ್ನೆಲ್ಲ ಅವರ ಮೇಲೆ ಹಾಕಿ ಅವರನ್ನು ಅದರಲ್ಲಿ ಮುಚ್ಚಿ ಅಟ್ಟಹಾಸದಿಂದ ನಕ್ಕು ಜಿಗಿಯಲು ಶುರು ಮಾಡಿದ. ಮತ್ತು ಅವರಿಬ್ಬರೂ ಅದೆಲ್ಲದರಿಂದ ಮುಕ್ತ ಮಾಡಿಕೊಂಡು ಅವನ ಹಿಂದೆ ಅವನನ್ನು ಹಿಡಿಯಲು ಓಡಿದರು. ಅವನು ಮೆಟ್ಟಿಲುಗಳನ್ನು ಹತ್ತಿ ಮೇಲಿನ ಮಹಡಿಗೆ ಹೊರಟ. ಆದರೆ ಅಕ್ಕಂದಿರು ಅವನ ಹಿಂದೆ ಓಡುವುದನ್ನು ಬಿಡಲಿಲ್ಲ. ಹೀಗೆ ಮೂವರು ಹಿಂದೆ ಮುಂದೆ ಓಡುತ್ತಿದ್ದರು. ಮತ್ತು ಅಲ್ಲೇ ತರಕಾರಿಯ ಬುಟ್ಟಿ ಹಿಡಿದು ಬರುತ್ತಿದ್ದ ಕನಕಳಿಗೆ ಡಿಕ್ಕಿ ಹೊಡೆದು ಬೀಳಿಸಿದ್ರು. ಕೇವಲ ತರಕಾರಿಗಳು ಬೀಳುವುದಷ್ಟೇ ಅಲ್ಲ, ಅವುಗಳನ್ನು ತುಳಿದಾಡ್ಕೊಂಡೇ ಓಡಿದ್ರು. ಈ ತರಕಾರಿಗಳು ನಷ್ಟ ಆಗಿರುವುದನ್ನು ನೋಡಿ ಕನಕ, ಈಗ ದೋಷ ನನ್ನ ಮೇಲೆ ಬರುತ್ತದೆ, ಇದು ಈ ಮಕ್ಕಳ ಕೆಲಸ ಅಲ್ಲ, ಕೆಲಸದವಳದೇ ತಪ್ಪು ಅಂತ ಅಂತಾರೆ. ಹೀಗೆ ಯೋಚಿಸಿ ಅವಳು ಚೀರಿ ಚೀರಿ ಭುವನೇಶ್ವರಿ ಅವರಿಗೆ ಹೇಳಲು ಶುರು ಮಾಡಿದಳು ಮತ್ತು ಅಳಲು ಶುರು ಮಾಡಿದ್ಲು. ಈ ಗದ್ದಲ ಕೇಳಿ ಭುವನೇಶ್ವರಿ ದೇವಿಯವರು ಹೊರಗೆ ಬಂದರು. ಏನಾಗ್ತಿದೆ ಇದೆಲ್ಲ? ಹರಮೋಹಿನಿ ಹೇಳಿದ್ಲು, ಈ ರಾಕ್ಷಸನನ್ನು ನೋಡಿ ಮಾ, ಯಜ್ಞ ಧ್ವಂಸ ಮಾಡುವ ಕೆಲಸನೇ ಇವನದು. ಅಹಂಕಾರಿ, ತನ್ನನ್ನು ತಾನು ಹಿರಣ್ಯಕಶ್ಯಪು ಅಂದುಕೊಂಡಿದ್ದಾನೆ. ಮತ್ತೆ ನೀನು ನಿನ್ನನ್ನು ಮಹಿಷಾಸುರ ಮರ್ದಿನಿ ದುರ್ಗಾ ಅಂದುಕೊಂಡಿದ್ದೀಯಾ? ತ್ರಿಶೂಲ ಹಿಡಿದುಕೊಂಡು ಅವನ ಹಿಂದೆ ಓಡ್ತಾ ಇದ್ದೀಯಾ? ಇಷ್ಟು ದೊಡ್ಡವಳಾಗಿ ಚಿಕ್ಕ ಹುಡುಗರ ಹಾಗೆ ಗಲಾಟೆ ಹಾಕ್ತಾ ಇದೀಯಾ? ಈ ಸಂದರ್ಭದಲ್ಲಿ ನರೇನ್ ಅಂದುಕೊಂಡ, ಇಲ್ಲಿಂದ ಓಡಿ ಹೋಗಲಿಕ್ಕೆ ಇದೇ ಒಳ್ಳೆಯ ಸಮಯ. ಒಂದೇ ಜಿಗಿತದಲ್ಲಿ 3-4 ಮೆಟ್ಟಿಲು ಹಾರಿ ಓಡಿದ. ಬಿಲೆ, ನಿನಗೆ ಗಾಯ ಆಗುತ್ತೆ ಮಗ, ಹುಷಾರು. ಹೀಗೆಲ್ಲ ಓಡಾಡೋದನ್ನು ನಿಲ್ಲಿಸು. ಗಾಯ ಆಗೋದಿಲ್ಲಮ್ಮ, ನಾನಂತೂ ಇನ್ನೂ ಮೇಲಿನ ಮೆಟ್ಟಿಲಿನಿಂದ ಕೆಳಗೆ ಹಾರಬಹುದು. ಹಾರಿ ತೋರಿಸ್ಲಾ? ತೋರಿಸಲು ಮತ್ತೆ ಮೆಟ್ಟಿಲುಗಳ ಕಡೆಗೆ ಹೊರಟ. ಇಲ್ಲ, ಹಾರಬೇಡ, ಇಲ್ಲಿ ಬಾ, ನನ್ನ ಹತ್ತಿರ ಬಾ. ಬರ್ತೀನಿ, ಆದ್ರೆ ಯಾರ ಕತೆ ಹೇಳ್ತೀಯಾ? ಗುಬ್ಬಚ್ಚಿಯದು. ಇಲ್ಲ, ಹಿರಣ್ಯಕಶ್ಯಪಿನ ಕತೆ ಹೇಳು. ನಿನ್ನ ಹಿರಣ್ಯಕಶ್ಯಪಿನ ಕಥೆ ಅನ್ನೋದಿಲ್ಲ, ಅದು ಪ್ರಹ್ಲಾದನ ಕಥೆ. ಆದ್ರೆ ಅಕ್ಕ ನನಗೆ ಹಿರಣ್ಯಕಶ್ಯಪು ಅಂದಿದ್ದಾಳೆ. ನಿನ್ನ ಅಕ್ಕ ಅಂತೂ ಅಂತಾಳೆ. ಆದರೆ ಕತೆಗಳು ಕೇವಲ ಸತ್ಪುರುಷರದ್ದಾಗಿರುತ್ತದೆ, ರಾಕ್ಷಸರದ್ದಾಗಿರೋದಿಲ್ಲ. ಹಿರಣ್ಯಕಶ್ಯಪು ಕಥೆಯ ಒಂದು ದುಷ್ಟ ಪಾತ್ರ. ಹೌದಮ್ಮ, ಪ್ರಹ್ಲಾದನ ಕತೆ ಹೇಳ್ತೀಯಾ? ಒಳ್ಳೆ ಮಗು ಹಾಗೆ ಬಂದು ಕುಳಿತುಕೊಂಡ್ರೆ ಹೇಳ್ತೇನೆ. ಮತ್ತೆ ಮಹಿಷಾಸುರ ಮರ್ದಿನಿಯದು? ಆಯ್ತು, ಮಹಿಷಾಸುರ ಮರ್ದಿನಿಯದ್ದು ಹೇಳ್ತೀನಿ. ಅವನೀಗ ಹರಮೋಹಿನಿ ಹತ್ತಿರ ಬಂದ ಮತ್ತು ಅವನು ಮರ್ದೇ ಬಿಟ್ಟಿದ್ದ ಅವಳು ಅವನನ್ನು ಹೊಡೆಯಲು ಬೆನ್ನಟ್ಟಿದ್ಲು ಅಂತ. ಇದು ಅವಳಿಗೀಗ ಸ್ವರ್ಣ ಅವಕಾಶವೇ ಆಗಿತ್ತು. ಅವಳು ಪೂರ್ಣ ಶಕ್ತಿಯಿಂದ ಅವನ ಮೇಲೆ ಪ್ರಹಾರ ಮಾಡಲು ಬಂದ್ಲು. ಆಗ ಭುವನೇಶ್ವರಿ ದೇವಿ ಅಡ್ಡಗಟ್ಟಿ ಕಣ್ಣಲ್ಲೇ ಹೆದರಿಸಿದ್ರು ಮತ್ತು ನರೇನ್ ಕೈ ಹಿಡಿದು ಕರ್ಕೊಂಡು ಹೋದ್ರು. ನಾನು ನಿನ್ ಮೇಲೆ ಕುಳಿತು ಕಥೆ ಕೇಳ್ತೇನೆ ಮಾ. ನೀನು ಚಿಕ್ಕ ಮಗುನಾ? ಮೇಲೆ ಕುಳಿತು ಕತೆ ಕೇಳ್ತೇನೆ ಅಂತೆ. ಆಸನ ತಗೊಂಡು ಇಲ್ಲಿ ನನ್ನ ಹತ್ತಿರ ಕುಳಿತುಕೋ, ನನಗೆ ತುಂಬಾ ಕೆಲಸಗಳಿವೆ. ನಿನಗೆ ಕೆಲಸಗಳಿದ್ರೆ ನೀನು ಕೆಲಸ ಮಾಡ್ಕೋ, ನಾನು ಹೋಗ್ತೇನೆ. ಎಲ್ಲಿ ಹೋಗ್ತಾ ಇದೀಯಾ? ಇನ್ನು ಮೇಲಿನ ಮೆಟ್ಟಿಲಿನಿಂದ ಅಂಗಳದಲ್ಲಿ ಹಾರ್ತೇನೆ. ನಿನಗೇನು ಹುಚ್ಚಿಡ್ದಿದ್ಯಾ? ಕುಳಿತುಕೋ, ಅರ್ಧ ಕತೆ ಮೇಲೆ ಕುಳಿತು ಕೇಳು, ಅರ್ಧ ಆಸನದ ಮೇಲೆ ಕುಳಿತು ಕೇಳಬೇಕು. ನಿನ್ನನ್ನು ನನ್ನ ಮೇಲೆ ಮಲಗಿಸ್ಕೊಂಡ್ರೆ ಕಿರಣಳು ಯಾರ ಮೇಲೆ ಮಲಗ್ತಾಳೆ? ಅಕ್ಕನ ಮೇಲೆ ಮಲಗ್ತಾಳೆ ಕಿರಣ್. ಅಕ್ಕನಿಗೆ ಅಷ್ಟು ಕೆಲಸ ಮಾಡಲು ಆಗೋದಿಲ್ವಾ? ಅಕ್ಕ ತುಂಬಾ ಕೆಲಸ ಮಾಡ್ತಾಳೆ. ದಿನವಿಡೀ ನೀನೇನು ಮಾಡ್ತೀಯಾ? ಬರೀ ಕಿಡಿಗೇಡ್ತನ ಬಿಟ್ಟು ಏನಾದರೂ ಮಾಡ್ತೀಯಾ? ಆಯ್ತು, ಕಿರಣಳನ್ನ ನಾನು ಎತ್ಕೊಳ್ತೇನೆ. ಈಗಲೇ ಬೇಡ. ಈ ಹುಡುಗ ಹಠ ಮಾಡಿದರೆ ಮುಗೀತು. ಕಿರಣಳನ್ನು ಎತ್ಕೊಂಡೇ ಕೂಡ್ತಾನೆ, ಮತ್ತೆ ಕಿಡಿಗೇಡ್ತನದಲ್ಲಿ ಬೀಳಿಸಲೂಬಹುದು.
ಹೀಗೆ ಅಂದ್ಕೊಂಡು ಭುವನೇಶ್ವರಿ ದೇವಿ ಹೇಳಿದರು, ನೀನು ದೊಡ್ಡವನಾದ್ಮೇಲೆ ನಿನ್ನ ತಂಗಿಯನ್ನು ಸಂಭಾಳಿಸು. ಈಗ ನರೇನ್ ಒಪ್ಪಿಕೊಂಡು ತಲೆ ಅಲ್ಲಾಡಿಸಿ ಕುಳಿತುಕೊಂಡ.